ಅಂತೇಳಿ ಮಹಿಳೆಯ ಕೊಲೆ ಮಾಡಲಾಯ್ತಾ? ಬೀದರ್ನ ಹಾಳಾಗೋಟಾದಲ್ಲಿ ಬೆಳಂಬೆಳಗ್ಗೆ ಮರ್ಡರ್ ಆಗಿದೆ. ಅನಿತಾ ಅನ್ನೋರನ್ನ ಭೀಕರವಾಗಿ ಮರ್ಡರ್ ಮಾಡಲಾಗಿದೆ. ಕೈಲಾಸ್ ಬಿರಾದರ್ ಅನ್ನೋನು ಈ ಕೊಲೆ ಮಾಡಿದಾನೆ. ಜಮೀನು ಲೀಸ್ಗೆ ಆಕೆ ಕೊಟ್ಟಿರಲಿಲ್ಲ. ಅದೇ ವಿಷಯವಾಗಿ ಈ ಕೈಲಾಸ್ ಬಿರಾದರ ಕೊಲೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಕಳೆದ ವರ್ಷನೂ ಕೂಡ ಕಿರಿಕನ್ನ ತೆಗೆದಿದ್ದಂತೆ ಈ ಕೈಲಾಸ್ ಜಮೀನು ಲೀಸ್ಗೆ ನೀಡೋ ವಿಷಯವಾಗಿ ಗಲಾಟೆ ಆಗಿತ್ತಂತೆ. ಈ ವರ್ಷ ಲೀಸ್ಗೆ ಜಮೀನು ಕೊಡ್ಲಿಲ್ಲ ಅಂತೇಳಿ ಈತ ಬಂದು ಗಲಾಟೆಯನ್ನ ಶುರು ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಕೊಡ್ಲಿಯಿಂದ ಕೊಚ್ಚಿ ಮರ್ಡರ್ ಮಾಡಿದ್ದಾನೆ. ಖಟಕಂಚಿ ಚೋಳಿ ಠಾಣೆಯಲ್ಲಿ ಘಟನೆ ನಡೆದಿದೆ. ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಆರೋಪಿ ಪತ್ತೆಗೆ ತಂಡವನ್ನ ಪೊಲೀಸರು ರಚನೆ ಮಾಡಿಕೊಂಡಿದ್ದಾರೆ. ಕಳೆದ ವರ್ಷನೂ ಇದೇ ವಿಷಯವಾಗಿ ಜಮೀನು ಲೀಸ್ ಕೊಡುವಂತ ವಿಷಯವಾಗಿನೇ ಗಲಾಟೆ ಆಗಿತ್ತಂತೆ. ಈ ವರ್ಷನೂ ಕೂಡ ಲೀಸಿಗೆ ನೀಡೋ ವಿಷಯವಾಗಿ ಗಲಾಟೆ ಶುರುವಾಗಿದೆ. ಆ ಗಲಾಟೆ ಈಗ ಕೊಲೆಯಲ್ಲಿ ಅಂತ್ಯವಾಗಿದೆ. ಜಮೀನು ಲೀಸ್ಗೆ ಕೊಡ್ಲಿಲ್ಲ ಅನ್ನೋ ವಿಷಯವಾಗಿ ಗಲಾಟೆಯನ್ನು ತೆಗೆದು ತಗಾದೆಯನ್ನು ತೆಗೆದು ಮಹಿಳೆಯನ್ನ ಅನಿತಾ ಅನ್ನೋರನ್ನ ಭೀಕರವಾಗಿ ಮರ್ಡರ್ ಮಾಡಲಾಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದುರ್ಗಪ್ಪ. ಕೊಲೆ ಮಾಡಿರುವಂತ ಆರೋಪಿ ಇದೇ ಊರ್ನವನ. ಈ ಜಮೀನು ಲೀಸ್ ಕೊಡುವಂತ ವಿಷಯವಾಗಿ ಏನ್ ಗಲಾಟೆ ಇವರಿಬ್ರು ಮಧ್ಯದಲ್ಲಿ? ಶರ್ಮಿತಾ, ಜಮೀನು ವಿಚಾರಕ್ಕೆ ಇವತ್ತು ಬೆಳಂಬೆಳಗ್ಗೆ ಏನು ಮಹಿಳೆಯ ಭೀಕರ ಆಗಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಹಾಳ್ಗೋಟ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನು ಮೃತ ಕೊಲೆಯಾದ ಮಹಿಳೆಯ ಪತ್ನಿಯ ಚಿಕ್ಕಪ್ಪನ ಒಂದು ಮಹಿಳೆಯನ್ನ ಬರ್ಬರವಾಗಿ ಕೊಲೆ ಮಾಡಿರ್ತಕ್ಕಂಥದ್ದು. ಬೆಳಗ್ಗೆ ಯಾರು ದುರ್ಗಪ್ಪ, ನಿಮ್ ವಾಯ್ಸ್ ಕರೆಕ್ಟ್ ರೀಚ್ ಆಗ್ತಾ ಇಲ್ಲ. ಈ ಜಮೀನು ಲೀಸ್ಗೆ ಕೊಡುವಂತ ವಿಷಯವಾಗಿ ಮನೆಯಲ್ಲಿ ಯಾರು ಇಲ್ಲ ಸಂದರ್ಭದಲ್ಲಿ ಆರೋಪಿ ಬಂದಿದ್ದಾನೆ, ಕೈಲಾಸ್ ಬಂದಿದ್ದಾನೆ. ಆ ಮಹಿಳೆ ಹತ್ರ ಕೇಳಿದಾನೆ, ಅನಿತಾ ಅನ್ನೋರ ಹತ್ರ. ಕಳೆದ ವರ್ಷನೂ ಇದೇ ವಿಷಯವಾಗಿ ಗಲಾಟೆ ಆಗಿತ್ತಂತೆ. ಈ ವರ್ಷನೂ ಅದೇ ವಿಷಯವಾಗಿ ಆತಕ್ಕೆ ತೆಗೆದುಕೊಂಡು ಬಂದಿದ್ದ, ಗಲಾಟೆಯನ್ನು ಶುರು ಮಾಡಿದ್ದಾನೆ. ಆಕ್ರೋಶ ಅಲ್ಲಿ ಜಾಸ್ತಿ ಆಗಿದೆ, ಪರಸ್ಪರ ಗಲಾಟೆ ಆಗಿದೆ ಅಂತ ಕಾಣಿಸುತ್ತೆ. ಆ ಸಂದರ್ಭದಲ್ಲಿ ಕೊಡ್ಲಿಯಿಂದ ಅನಿತಾರನ್ನ ಕೊಚ್ಚಿ ಭೀಕರವಾಗಿ ಆತ ಮರ್ಡರ್ ಮಾಡಿದ್ದಾನೆ. ಆರೋಪಿ ಪತ್ತೆಗೆ ಪೊಲೀಸರು ಒಂದು ಸ್ಪೆಷಲ್ ಟೀಮ್ ಅನ್ನ ರಚನೆ ಮಾಡ್ಕೊಂಡಿದ್ದಾರೆ. ಕೈಲಾಸ್ ಬಿರಾದರ್ ಅನ್ನೋ ವ್ಯಕ್ತಿ ಅನಿತಾರನ್ನ ಕೊಚ್ಚಿ ಕೊಲೆ ಮಾಡಿರೋದು. ಇದೇ ವಿಷಯವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ದುರ್ಗಪ್ಪ, ಪ್ಲೀಸ್ ಗೋ ಹೆಡ್. ಶರ್ಮಿತಾ, ಏನು ಈ ಅನಿತಾ 32 ವರ್ಷದ ಮಹಿಳೆಯನ್ನ ಬರ್ಬರವಾಗಿ ಕೊಲೆ ಮಾಡಿರ್ತಕ್ಕಂಥದ್ದು. ಮನೆಯಲ್ಲಿ ಯಾರು ಇಲ್ಲದಂತ ಸಂದರ್ಭದಲ್ಲಿ ಮಹಿಳೆ ಸ್ನಾನ ಆರೋಪಿ ಏನು ಮನೆಗೆ ನುಗ್ಗಿ ಕೊಡಲಿಂದ ಮಹಿಳೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು. ಈ ಒಂದು ಕೊಲೆಗೆ ಕಾರಣ ಅಂತ ನೋಡ್ತಾ ಹೋಗೋದಾದ್ರೆ ಏನು ಪ್ರತಿ ವರ್ಷ ಈ ಕೈಲಾಸ್ ಅವ್ರಿಗೆ ಏನು ಈ ಮೃತ ಕೊಲೆ ಕುಟುಂಬಸ್ಥರು ಜಮೀನನ್ನ ಲಾವಣಿ ಅಂದ್ರೆ ಲೀಸು ಆಗಿ ಪ್ರತಿ ವರ್ಷ ಕೊಡ್ತಿದ್ದಂತೆ ಮಾಡ್ಲಿಕ್ಕೆ. ಆದ್ರೆ ಈ ವರ್ಷ ಆ ಜಮೀನನ್ನ ಕೊಟ್ಟಿರ್ಲಿಲ್ಲಂತೆ. ಇದೇ ಒಂದು ಕಾರಣಕ್ಕೋಸ್ಕರನೇ ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ವಿಷಯವಾಗಿ ಕಳೆದ ವರ್ಷವೂ ಕೂಡ ಆಗಾಗ ಈ ಕೈಲಾಸ್ ಬಿರಾದರ್ ಅನ್ನೋ ಏನು ಕೊಲೆ ಕುಟುಂಬಸ್ಥರ ಜೊತೆ ಆಗಾಗ ಜಗಳಕ್ಕೂ ಕೂಡ ಮಾಡ್ತಾ ಇದ್ನಂತೆ. ಆದ್ರೆ ಪ್ರತಿ ಸಾರಿ ಗಲಾಟೆ ಮಾಡಿದಾಗೂ ಕೂಡ ಯಾವುದೇ ರೀತಿಯ ಏನು ಕಂಪ್ಲೇಂಟ್ ಕೂಡ ಆಗಿರ್ಲಿಲ್ಲ. ಏನು ಹಿರಿಯರ ಜೊತೆ ಮಾತುಕತೆ ನಡೆಸಿ ಅಲ್ಲಿಗೆ ಒಂದು ರಾಜಿ ಸಂಧಾನ ಮಾಡ್ತಕ್ಕಂಥ ಕೆಲಸವೂ ಕೂಡ ಆಗಿತ್ತು. ಆದ್ರೆ ಈ ಬಾರಿ ಏನು ಮನೆಗೆ ಯಾರು ಇಲ್ಲದಂತ ಸಂದರ್ಭದಲ್ಲಿ ಮನೆಗೆ ನುಗ್ಗಿ ಕೊಡಲಿಯಿಂದ ಕೊಚ್ಚಿ ಮಹಿಳೆಯನ್ನ ಭೀಕರವಾಗಿ ಕೊಲೆ ಮಾಡಿರ್ತಕ್ಕಂಥದ್ದು, ಕುಟುಂಬಸ್ಥರನ್ನ ಆಘಾತವನ್ನುಂಟು ಮಾಡಿರ್ತಕ್ಕಂಥದ್ದು. ಮತ್ತೆ ಈಗಾಗಲೇ ಏನು ಕೊಲೆ ಸ್ಥಳಕ್ಕೆ ಕಟಕ್ ಚಿಂಚೋಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಈಗಾಗಲೇ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು ಮತ್ತು ಆರೋಪಿ ಕೈಲಾಸ್ ಪತ್ತೆಗಾಗಿ ಈಗಾಗಲೇ ತಂಡವನ್ನು ರಚಿಸಿ ಬಂಧನಕ್ಕಾಗಿ ಬಲೆ ಬೀಸಿರ್ತಕ್ಕಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ದುರ್ಗಪ್ಪ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.